ಸರ್ ಈಗ ಏನು ಮಾಡ್ತಾ ಇದ್ದೀರಿ ಸರ್? ಇತ್ತೀಚೆಗೆ ನಾನು ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಬೇಡ್ಕರ್ ಪ್ರತಿಮೆಗಳನ್ನು ಎಲ್ಲ ಕಡೆ ನಿಲ್ಲಿಸೋದಲ್ಲ, ಅಂಬೇಡ್ಕರ್ ಮೆರವಣಿಗೆ ಆಗೋದಲ್ಲ, ಬರವಣಿಗೆ ಆಗಬೇಕು. ಚರಿತ್ರೆ ಗೊತ್ತಿಲ್ಲದೆ ಹೋದರೆ ಭವಿಷ್ಯ ಕಟ್ಟೋಕ್ಕಾಗಲ್ಲ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ, ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ಇಲ್ಲ, ಜ್ಞಾನದ ಅಧಿಕಾರ ಇಲ್ಲ, ವಿದ್ಯೆಯ ಅಧಿಕಾರ ಇಲ್ಲ, ಸಾಮಾಜಿಕ ಸ್ಥಾನಮಾನ ಸಮಾನ ಸ್ಥಾನಮಾನ ಇಲ್ಲ. ನನಗೆ ಈ ಗಣೇಶ ಮಹಿಮೆ ಮಾಡಿದಲ್ಲ, ಅದರಲ್ಲಿ ಮಣಿಮುರುಗನ್ ಬಂದು ಕತೆ ಹೇಳ್ದ. ಆಗಿನ ಹೀರೋನಿಗೆ ಈಗಿನ ಹೀರೋಗೆ ವ್ಯತ್ಯಾಸ ಏನು ಸರ್? ಯಾಕಂದರೆ ಈಗ ಸ್ಟಾರ್ಸ್ ಇದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ, ನಮ್ಮಲ್ಲೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಯಾಕಂತ ಸಿನಿಮಾಗಳು ಬರ್ತಾ ಇಲ್ಲ? ಪ್ರೇಕ್ಷಕರ ಬೈಯಕ್ಕೆ ನಮಗೇನು ಹಕ್ಕಿದೆ? ನೀವು ಕೊಟ್ಟರೆ ತಾನೆ ₹100 ಕೊಟ್ಟು ಸಿನಿಮಾಗೆ ಬರಬೇಕಾದ್ರೆ ಆ ₹100 ಸಂಪಾದನೆ ಮಾಡಬೇಕಾದ್ರೆ ಏನು ಶ್ರಮ ಪಟ್ಟಿದ್ದ ಅಂತ ಅವನಿಗೆ ಗೊತ್ತು. ನಾವು ಅಂದ್ಬಿಡ್ತೀವಿ ₹100 ಕೊಡೋಕ್ಕಾಗಲ್ವೇನ್ರಿ ಅಂತ. ಆದರೆ ಆ ₹100 ಬೆಲೆ ಅವನಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಸರ್ ಈಗ ಏನು ಮಾಡ್ತಾ ಇದ್ದೀರಿ ಸರ್? ಸರ್ ಈಗ ಬೆಳಕು ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇವೆ. ನೀವು? ಹಾಂ, ಬುದ್ಧ ಬೆಳಕು ಅಂತ ನಮ್ಮದೊಂದು ಟ್ರಸ್ಟ್ ಇದೆ. ಓಕೆ. ಅದ್ರ ಮೂಲಕ ಬೆಳಕು ಜಗತ್ತಿಗೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಈ ಅಂಬೇಡ್ಕರ್ ಸಿದ್ಧಾಂತಗಳ ಅನುಯಾಯಿಗಳು ಒಂದು ತಂಡ ಇದೆ. ಓಕೆ. ಸೊ ಅವರ ಆಹ್ವಾನದ ಮೇರೆಗೆ ನಾನು ರಾಯಚೂರು, ಗುಲ್ಬರ್ಗಾಗೆಲ್ಲ ಹೋಗಿದ್ದೆ. ಇತ್ತೀಚೆಗೆ ನಾನು ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೀಗೆ ನಾನು ಸಂದರ್ಶನಗಳು ಮಾಡ್ತಾಯಿದ್ದೀನಿ, ಕರೆದು ಪ್ರಜ್ಞಾವಂತರನ್ನ, ಸಾಹಿತಿಗಳನ್ನ ಕರೆದು. ಅಂಬೇಡ್ಕರ್ ಪ್ರತಿಮೆಗಳನ್ನು ಎಲ್ಲ ಕಡೆ ನಿಲ್ಲಿಸೋದಲ್ಲ, ಅಂಬೇಡ್ಕರ್ ಮೆರವಣಿಗೆ ಆಗೋದಲ್ಲ, ಬರವಣಿಗೆ ಆಗಬೇಕು. ಅವರ ವಿಚಾರಗಳನ್ನ, ಸಿದ್ಧಾಂತಗಳನ್ನ ಈಗಿನ ವಿದ್ಯಾವಂತ ಯುವಕ ಯುವತಿಯರಿಗೆ ತಿಳಿಸಬೇಕು. ಈ ಅಶೋಷಿತ ವರ್ಗಗಳ ಮತ್ತು ಬದಲಾವಣೆ ಬರಬೇಕು. ಅಧ್ಯಯನ, ಆಂದೋಲನ, ಅಧಿಕಾರ. ಓಕೆ. ಚರಿತ್ರೆ ಗೊತ್ತಿಲ್ಲದೆ ಹೋದರೆ ಭವಿಷ್ಯ ಕಟ್ಟೋಕ್ಕಾಗಲ್ಲ. ಸೊ ನಿಮ್ಮ ಸಮಸ್ಯೆಗಳ ಬಗ್ಗೆ ಬಾಬಾ ಸಾಹೇಬ್ ಏನು ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಧ್ಯಯನ ಅರ್ಥ ಮಾಡ್ಕೊಳ್ಳಿ. ಆಂದೋಲನ ಒಂದು ಚಳುವಳಿ ಆಗಬೇಕು. ಅದಕ್ಕೇನು ಸಿದ್ಧತೆಗಳು ಬೇಕು, ಯಾವ ತ್ಯಾಗಕ್ಕೆ ಸಿದ್ಧರಾಗಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಕಾನೂನು ಮಾಡೋ ಸ್ಥಾನದಲ್ಲಿ ನೀವು ಇರಬೇಕು. ಅದು ಅಧಿಕಾರ. ಅದಕ್ಕೆ ಸಿದ್ಧರಾಗಿ, ನೀವು ಅದಕ್ಕೆ ಸಿದ್ಧರಾಗಿ ಬಾಬಾ ಸಾಹೇಬರು ಕೊಟ್ಟಿರುವಂಥ ಸಂವಿಧಾನ ಉಳಿಸ್ಕೊಳ್ಳದೆ ಹೋದರೆ ಮತ್ತೆ ನಾವು ಸಾವಿರಾರು ವರ್ಷಗಳ ಹಿಂದಿನ ಗುಲಾಮತನಕ್ಕೆ ಹೋಗಬೇಕಾಗುತ್ತೆ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ, ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ಇಲ್ಲ, ಜ್ಞಾನದ ಅಧಿಕಾರ ಇಲ್ಲ, ವಿದ್ಯೆಯ ಅಧಿಕಾರ ಇಲ್ಲ, ಸಾಮಾಜಿಕ ಸ್ಥಾನಮಾನ ಸಮಾನ ಸ್ಥಾನಮಾನ ಇಲ್ಲ ಅನ್ನೋದಾಗುತ್ತೆ. ಸಮಾಜ ಕಟ್ಟಬೇಕು ಅನ್ನೋಂಗಿದ್ರೆ ನಾವು ಭಾರತೀಯರು, ವಿ ಇಂಡಿಯನ್ಸ್ ಅಂತ ಏನು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪ್ರಾರಂಭ ಆಗಿದೆ, ಹಾಗೆ ಇದು ಭಾರತ. ನಾವು ಭಾರತೀಯರು. ನಾವು ಹಿಂದೂ ಭಾರತೀಯರಲ್ಲ, ಮುಸ್ಲಿಂ ಭಾರತೀಯರಲ್ಲ, ಕ್ರಿಶ್ಚಿಯನ್ ಭಾರತೀಯರಲ್ಲ, ನಾವು ಭಾರತೀಯರು. ನಮ್ಮ ಪಾಸ್ಪೋರ್ಟಲ್ಲಿ ಏನಿರುತ್ತೆ ಇಂಡಿಯನ್ ಸಿಟಿಸನ್. ನಾವು ಫಾರಿನ್ಗೆ ಹೋದರೆ ವಿ ಆರ್ ಇಂಡಿಯನ್ ಸಿಟಿಸನ್ಸ್ ಅಂತ ಟ್ರೀಟ್ ಮಾಡ್ತಾರೆ. ಎಲ್ಲರಿಗೂ ಎಲ್ಲ ಹಕ್ಕುಗಳು ಇದೆ. ಅದನ್ನು ಪಡ್ಕೋಬೇಕಾದ್ರೆ ಕಾನೂನು ಮಾಡೋ ಸ್ಥಾನದಲ್ಲಿ ನೀವು ಇರಬೇಕು. ಏಕೆಂತಂದ್ರೆ ಯಾರೋ ಕಾನೂನು ಮಾಡೋದು, ಅದನ್ನು ಯಾರೋ ಪಾಲನೆ ಮಾಡೋದು, ಅದರಿಂದ ಇನ್ಯಾರೋ ನರಳೋದು ಆಗಬಾರ್ದು. ಸೊ ಯಾರಿಗೆ ಕಷ್ಟ ಇದೆ, ಯಾರಿಗೆ ಕಾಯಿಲೆ ಇದೆ ಅವ್ರು ಔಷಧಿ ತಗೋಬೇಕು, ಯಾರಿಗೆ ಕಷ್ಟ ಇದೆ ಅವರೇ ಪರಿಹಾರ ಮಾಡ್ಕೋಬೇಕು. ಹಾಗಾಗಿ ನಾವು ಬಾಬಾ ಸಾಹೇಬರ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರಬೇಕು ಅಂತ ಪ್ರಯತ್ನ ಪ್ರಾರಂಭ ಆಗಿದೆ ನಮ್ಮ ಬೆಳಕು ಜಗತ್ತಿಗೆ ಚಾನಲ್ ಮೂಲಕ. ಅದರಲ್ಲಿ ಇತ್ತೀಚೆಗೆ ಜಾಸ್ತಿ ಸಕ್ರಿಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಜನ ಜಿಲ್ಲಾ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶಗಳು ಮಾಡಿದಾಗ ಕರೀತಾರೆ. ಬಟ್ ಎಲ್ಲ ಕಡೆಗೂ ನನಗೆ ಹೋಗೋಕ್ಕಾಗ್ತಾಯಿಲ್ಲ. ಐ ಆಮ್ 74 ನಾವು, 74 ವರ್ಷ ಆಯಿತು.
ಮೊದಲಿನ ಉತ್ಸಾಹ ಶಕ್ತಿ ಅವೆಲ್ಲ ಇಲ್ಲ. ಹಾಗಾಗಿ ಅವ್ರಿಗೂ ನಮಗೂ ಸಂವಾದ ಸಾಧ್ಯ ಆಗೋ ರೀತಿ ಒಂದು ವಿಡಿಯೋ ಕಾನ್ಫರೆನ್ಸ್ಗಳನ್ನು ಮಾಡೋಣ. ನಮ್ಮ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಅವ್ರ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡು ಅದಕ್ಕೇನು ಪರಿಹಾರ, ಈ ಪರಿಹಾರಗಳನ್ನು ಯಾರ ಹತ್ರ ನಾವು ತಿಳ್ಕೊಬಹುದು, ಯಾರು ನಾಡಿನ ಬಗ್ಗೆ ಆಗು ಹೋಗುಗಳ ಬಗ್ಗೆ ಮತ್ತು ತಳವರ್ಗಗಳ ಬಗ್ಗೆ ಕಾಳಜಿ ಇದ್ದಾರೆ ಅಂಥವ್ರನ್ನ ಕರೆಸಿ ಸಂದರ್ಶನಗಳನ್ನು ಮಾಡಿ ಅವ್ರ ವಿಚಾರಗಳನ್ನು ನಾಡಿನ ಜನತೆಗೆ ತಿಳಿಸೋಣ, ಪ್ರಜ್ಞಾವಂತರ ಪ್ರಜ್ಞೆಗಳಿಗೆ ಮುಟ್ಟೋಣ ಅನ್ನೋ ಪ್ರಯತ್ನ ಮಾಡ್ತಾಯಿದ್ದೆ. ಎಷ್ಟು ಸಮಯದಿಂದ? ಈಗ ಏಪ್ರಿಲ್ 14ನೇ ತಾರೀಕು ಪ್ರಾರಂಭ ಆಯಿತು. ಓಕೆ, ಏಪ್ರಿಲ್ 14. ಸೊ ನಾವು ಧನ ಸಂಗ್ರಹ, ನಮಗೆ ಡೊನೇಷನ್ ಕೊಡಿ ಅಂತ ಕೇಳೋದಕ್ಕೆ ಬದಲು ಪ್ರತಿಯೊಬ್ಬರು ₹100 ಕೊಡಿ, ₹100 ಕೊಡಿ ಸದಸ್ಯರಾಗಿ. ಸೊ ಮುಂದಿನ ಏಪ್ರಿಲ್ 14ರಷ್ಟೊತ್ತಿಗೆ 2027ರಷ್ಟೊತ್ತಿಗೆ 1 ಲಕ್ಷ ಜನ ಸದಸ್ಯರನ್ನ ಮಾಡೋಣ. 1 ಲಕ್ಷ ಅಥವಾ 10 ಲಕ್ಷ ಈ ಥರ ಆಗಬೇಕು ಅಂತ. ನಮಗೆ ಹಣ ಮುಖ್ಯ ಅಲ್ಲ, ಜನ ಮುಖ್ಯ. ಸೊ 1 ಲಕ್ಷ ಜನ ನಾವು ಇಲ್ಲಿಗೆ ಸದಸ್ಯರಾಗಿದ್ದೀವಿ ಅಂತ ಹೇಳಬೇಕು. ನಮಗೆ ಯಾರೋ ₹1,00,00,000 ಕೊಡೋದು ಮುಖ್ಯ ಅಲ್ಲ, ಪ್ರತಿಯೊಬ್ಬರು ₹100 ಕೊಡಬೇಕು. ಸೊ ನಮ್ಮ ಜೊತೆ ಸ್ಪಂದಿಸಬೇಕು ಅಂತ ಒಂದು ಆಲೋಚನೆ ಮಾಡಿದ್ದೇವೆ. ಆರ್ಥಿಕವಾಗಿ ಹೇಗಿದ್ದೀರಿ ಸರ್ ನೀವೀಗ? ಆರ್ಥಿಕವಾಗಿ, ವೈಯಕ್ತಿಕವಾಗಿ ಇದಲ್ಲ, ಬೆಳಕಿಗೆ ಸಂಬಂಧಪಟ್ಟಲ್ಲ, ವೈಯಕ್ತಿಕವಾಗಿ ಏನು ತೊಂದರೆ ಇಲ್ಲ, ಜೀವನ ನಡೆಯುತ್ತೆ. ಸೊ ನನ್ನ ಮಗ ವಿದೇಶದಲ್ಲಿದ್ದಾನೆ, ನಾನು ನನ್ನ ಹೆಂಡತಿ ಇಬ್ಬರಿದ್ದೀವಿ ಮನೆಯಲ್ಲಿ, ಜೀವನಕ್ಕೆ ಏನು ತೊಂದರೆ ಇಲ್ಲ. ಹಾಗಾಗಿ ಇವೆಲ್ಲ ಅಷ್ಟೆಲ್ಲ ಮಾಡಿಟ್ಟಿದ್ದೀರಿ. ಹಾಂ, ಸೊ ಹಾಗಾಗಿ ಇವೆಲ್ಲ ಮಾಡಲಿಕ್ಕೆ ಧೈರ್ಯ ಇದೆ. ಮನೇಲೆ ಹೊಟ್ಟೆಗೆ ಇಲ್ಲದೆ ಅವೆಲ್ಲ ಸಾಹಸಗಳೇನಿಲ್ಲ, ಅವೆಲ್ಲ ಮಾಡಿಕೊಂಡು ಸೊ ಸಮಯ ಈಗಿದೆಯಲ್ಲ ಅದನ್ನು ಈ ರೀತಿ ಜಯಿಸೋಣ ಅಂತ ಪ್ರಾರಂಭ ಮಾಡಿದ್ದೀನಿ. TV ಸೀರಿಯಲ್ ಯಾಕೆ ಮಾಡ್ತಾ ಇಲ್ಲ? ಅದು ಗಣೇಶ್, ಈಗ ಏನಾಗುತ್ತೆ ಅಂದರೆ, ಮೊದಲು ಒಂದು ಸ್ಕ್ರಿಪ್ಟು ಬಂದು ನಮ್ಮ ಕತೆ ಹೇಳೋರು, ಪಾತ್ರ ಇಂಥದ್ದು, ಪಾತ್ರ ಇಂಥದ್ದು ಅಂತ ನಿರ್ದೇಶಕರು ಹೇಳೋರು, ನಿರ್ಮಾಪಕರು ನಿಮಗೆ ಇಷ್ಟು ದಿನ ಇಷ್ಟು ಸಂಭಾವನೆ ಅಂತ ಹೇಳಿ ಎಲ್ಲ ನಮ್ಮಲ್ಲೇ ಇತ್ತು. ಈಗೇನಾಗಿದೆ, ಈ ಚಾನಲ್ಗಳದ್ದು ಅವರೇ ಮಾಲೀಕರಾಗೋಗಿದ್ದಾರೆ, ಯಜಮಾನರಾಗೋಗಿದ್ದಾರೆ. ಸೊ ಆ ಪಾತ್ರಕ್ಕೆ ಕಾಸ್ಟ್ಯೂಮ್ ಹಾಕಿ ನಮ್ಮ ಫೋಟೋ ತೆಗೆದು ಕಳಿಸಿ ನಾವು ಓಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಾಂಬೆಯಿಂದನೋ ಡೆಲ್ಲಿಯಿಂದನೋ, ನನಗೆ ಕಲ್ಕತ್ತಾದಿಂದನೋ ಗೊತ್ತಿಲ್ಲ. ಸೊ ಮಾಲೀಕರಲ್ಲಿದ್ದಾರೆ. ಈ ನಿರ್ದೇಶಕ ಮೇಸ್ತ್ರಿ ಆಗ್ಬಿಟ್ಟಿದ್ದಾನೆ. ಇಲ್ಲಿ ನಿರ್ದೇಶಕ ಸ್ಕ್ರಿಪ್ಟಲ್ಲಿಂದ ಬರುತ್ತೆ, ಇಂಥವ್ರನ್ನ ಕ್ಯಾಸ್ಟಿಂಗ್ ಮಾಡಿ ಅಂತ ಹೇಳ್ತಾರೆ, ಅವರೆಲ್ಲ ತೀರ್ಮಾನ ತಗೊಂಡಿರ್ತಾರೆ, ಇವರು ಸ್ಟಾರ್ಟ್ ಹೇಳ್ತಾರೆ, ಕಟ್ ಹೇಳ್ತಾರೆ. ಸೊ ಎಡಿಟಿಂಗ್ ಮಾಡೋದು ಅವರೇ. ಸೊ ಈಗ ಡಬ್ಬಿಂಗ್ ಬೇರೆ ಬಂದುಬಿಡ್ತಲ್ಲ, ಹೌದು. ಸೊ ಅವರೇ ಡಬ್ಬಿಂಗ್ ಮಾಡಿರೋದನ್ನು ಇಲ್ಲಿ ಕಳಿಸ್ತಾರೆ, ಇಲ್ಲಿ ಮಾಡಿರೋದನ್ನು ಡಬ್ಬಿಂಗ್ ಮಾಡಿ ಅಲ್ಲೇ ಕಳಿಸ್ತಾರೆ. ಸೊ ನಮ್ಮತನ ಅನ್ನೋದೇನಿತ್ತು, ನಮ್ಮ ಕಲ್ಚರ್ ಏನಿತ್ತು, ನಮ್ಮ ಸಂಸ್ಕೃತಿ ಏನಿತ್ತು, ನಮ್ಮ ಆಚಾರ ವಿಚಾರ ಏನಿತ್ತು, ಅದನ್ನು ತೋರ್ಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಮಾಲೀಕರು ಬೇರೆ ಆಗಿಬಿಟ್ರು, ಕಾರ್ಮಿಕರು ಬೇರೆ ಆಗಿಬಿಟ್ಟಿದ್ದಾರೆ. ಸೊ ನಾವು ಕಲಾವಿದರಾಗ ಅಲ್ಲಿ ಹೋಗಿ ನೋಡಪ್ಪ ಈ ಗೋಡೆ ಕಟ್ಟು ಅಂದರೆ ಇದು ದೇವ್ರ ಮನೇನ ಬಚ್ಚಲ ಮನೆ ಅಂತ ಕೇಳೋಂಗಿಲ್ಲ ನಾವು. ಗೋಡೆ ಕಟ್ಟು ಅಷ್ಟೇ, ಸಾಯಂಕಾಲ ತನಕ ಕಟ್ಟು, ಇಷ್ಟು ಕೂಲಿ ತಗೊಂಡು ಹೋಗು. ಸೊ ಕ್ರಿಯೇಟಿವಿಟಿ ಇಲ್ಲ ಕಲಾವಿದನಿಗೆ. ಆ ಸೃಷ್ಟಿ ಕಾರ್ಯ ಇಲ್ಲದೆ ಹೋದರೆ ಒಂದು ಸಣ್ಣ ವ್ಯತ್ಯಾಸ ಮಾಡಿ ಅಂತ ಹೇಳಿದರೆ ಮಾಡಲ್ಲ. ಇಲ್ಲ ಸರ್, ಹೀಗೆ ಮಾಡಬೇಕು, ಹೀಗೆ ಹೇಳಬೇಕು, ಇದೇ ಡೈಲಾಗ್ ಹೇಳಬೇಕು, ಹೀಗೆ ಹೇಳಬೇಕು, ಇದೇ ಬಟ್ಟೆ ಹಾಕಬೇಕು. ಸೊ ಈ ರೀತಿಯಾದಂಥ ಒಂದು ಗುಲಾಮತನ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅದರಿಂದ ಈ ನಡುವೆ ಚಾನಲ್ಸ್ ಸೀರಿಯಲ್ಸ್ ಮಾಡ್ತಾಯಿಲ್ಲ. ಬೆಳಗ್ಗೆ 8 ಗಂಟೆಗೆ ಹೋಗಿ ಸಾಯಂಕಾಲ 8 ಗಂಟೆ ತನಕ ದುಡಿದು 2 ಎಪಿಸೋಡೋ 2.5 ಎಪಿಸೋಡೋ ಮಾಡಬೇಕು. ಎಲ್ಲ ಕಮರ್ಷಿಯಲ್ ಆಗೋಗಿದೆ. ಆ ಕ್ರಿಯೇಟಿವಿಟಿ ಅನ್ನೋದಿಲ್ಲ. ಇಷ್ಟು ಮಾಡಬೇಕು, ಕಳಿಸ್ಬೇಕು, ಬರಬೇಕು. ಇಷ್ಟ ಆಗ್ತಾಯಿಲ್ಲ. ಸಾಕು, ನಮ್ಮದು ಗೋಲ್ಡನ್ ಪೀರಿಯಡ್, ನಾವು ಆ ಬಂಗಾರದ ಕಾಲ ನೋಡಿದ್ದೀವಿ. ಸಾಕು, 50 ವರ್ಷ ಮಾಡಿದ್ದೀನಲ್ಲ ಇಂಡಸ್ಟ್ರಿ, ಇನ್ನೇನು ಆಸೆ? ಆರೋಗ್ಯ ಇದೆ, ಕೈಕಾಲ ಶಕ್ತಿ ಇರೋ ತನಕ ಈಗ ಹೇಳಿದ್ನಲ್ಲ, ಅದು ಮಾಡೋಣ. ಬೆಳಕು ಮನಸ್ಸಿಗೆ ಹಿತವಾದ ಕಾರ್ಯ ಮಾಡೋಣ ಅನ್ನಿಸ್ತಾ ಇದೆ, ಮಾಡ್ತಾಯಿದ್ದೆ. ಸರ್, ಈಗಲೂ ನೋಡಲಿಕ್ಕೆ ಸುಂದರವಾಗಿದ್ದೀರಿ. ಹೌದಾ? ಅಲ್ಲ, ಕೂದಲೆಲ್ಲ ಉದುರೋಗಿದೆ. ಇಲ್ಲ, ಅದು ಆ ವಯಸ್ಸಿನ ಪ್ರೌಢತೆ ಇದೆಯಲ್ಲ ಸರ್, ಅದೇ ಕೇಳುವಂಥದ್ದು. ಸೊ ಆ ಕಾಲದಲ್ಲಿ ಸಿನಿಮಾ ರಂಗದಲ್ಲಿರುವಾಗ ಯಾರಾದರೂ ಮೆಚ್ಚಿ ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳಿದವರು ಯಾರಾದ್ರೂ ಇದ್ದಾರಾ? ಸರ್, ಇದು ತುಂಬ ಪ್ರಪೋಸ್ ಮಾಡೋದು. ಅಲ್ಲ, ಇದು ತುಂಬ
ತೀರಾ ವೈಯಕ್ತಿಕ ಪ್ರಶ್ನೆ, ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದಲ್ವಾ ಸರ್? ಆದರೂ ಒಂದು ಸ್ನೇಹದ ಮೇಲೆ ಅಲ್ಲ, ಆಗಿನ ಕಾಲ ಸ್ವಲ್ಪ ಗುಪ್ತವಾಗಿ ಇವೆಲ್ಲ ನಡೀತಾ ಇತ್ತಲ್ವಾ ಸರ್? ಆದರೆ ನಾವು ತುಂಬ ಎಕ್ಸ್ಪೋಸ್ ಮಾಡ್ತಾ ಇದ್ವಿ, ಬರೆದು 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 ಕೊಡ್ತಾ ಇದ್ವಿ. ಇತ್ತೋ ಇಲ್ವೋ ಅಂತ ಗಾಳಿ ಸುದ್ದಿಗಳು ಬರೆದು ಬಿಡ್ತಾ ಇದ್ವಿ. ಸೊ ಆವಾಗ ನಾವು ಓದ್ತಾ ಇದ್ದಾಗಲೂ ಅಷ್ಟೇ ಸರ್, ಒಂದು ಲವ್ ಲೆಟ್ರ್ ಕೊಟ್ಬಿಟ್ರೆ ಹುಡುಗಿ ಏನು ಓಹೋ ಗುಲ್ಲೋ ಗುಲ್ಲು, ಖುಷಿಯೋ ಖುಷಿ. ಈಗೆಲ್ಲ ಟಕ 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 ಆಗೋಗುತ್ತಲ್ಲ ಸರ್. ಲವ್ ಆಯಿತು, ಲಿವಿಂಗ್ ಟುಗೆದರ್ ಆಯಿತು, ಆಮೇಲೆ ಇದು ಡೈವರ್ಸ್ ಆಗೋಯ್ತು, ಸಪ್ರೇಟ್ ಆಗ, ಭಾವನೆಗಳಿಗೆ ಬೆಲೆ, ಖುಷಿ ಇಲ್ಲ, ಆ ಭಾವನೆಗಳಿಲ್ಲ, ಆ ಮಧುರವಾದ ಸ್ಮೃತಿಗಳು ಮಾತ್ರ ಇದೆ ಅಷ್ಟೇ ಅಲ್ವಾ? ಖಂಡಿತ. ಆ ಮಧುರ, ಆ ಲಜ್ಜೆ, ಆ ಜೀವಂತಿಕೆ, ಆ ಲವಲವಿಕೆ ಅನ್ನೋ ಪದಗಳೇ ಇಲ್ವಲ್ಲ ಸರ್ ಈಗ. ಎವ್ರಿಥಿಂಗ್ ಈಸ್ ಆನ್ ದಿ. ಅದೆಲ್ಲ ನೀವು ಆ ಮಧುರ ಭಾವನೆಯನ್ನು ಆಗ ಅನುಭವಿಸಿದ್ದೀರಿ. ಮಾಡಲೇಬೇಕಲ್ಲ ಸರ್. ನಾವು ಒಳ್ಳೆ ನಟ ಪಾತ್ರದ ಬಗ್ಗೆ ಒಳ್ಳೆ ನಟ ಅನಿಸ್ಕೋಬೇಕಾದ್ರೆ ಮಧುರ ಭಾವನೆಗಳನ್ನ ನಾವು ಅನುಭವಿಸಿ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, ಅದಕ್ಕಾಗಿ ಒಂದು ಸ್ಯಾಂಪಲ್. ಇಲ್ಲ, ಅದು ಆ ಥರ ಬಾಂಧವ್ಯ ಬೆಳೆದ್ರೇ ನಾವಲ್ಲಿ ಸಂಬಂಧಗಳನ್ನ ತೋರ್ಸೋಕ್ಕೆ ಸಾಧ್ಯ ಆಗ್ತದೆ. ಲವ್ ಮಾಡಿ ಮದುವೆ ಆಗ್ತೀವಿ, ಗಂಡ ಹೆಂಡ್ತಿ ಆಗ್ತೀವಿ, ಮಕ್ಕಳನ್ನ ಬೆಳೆಸ್ತೀವಿ. ಆಯಾ ವಯಸ್ಸಿಗೆ ತಕ್ಕಂಗೆ ಆ ಭಾವನೆಗಳನ್ನು ತೋರಿಸ್ತಾ ಹೌದಪ್ಪ ನಮ್ಮ ಜೀವನನೂ ಹೀಗೆ ಅಲ್ವಾ ಅಂತ ಪ್ರೇಕ್ಷಕರ ಅನ್ಭವಿಸ್ಬೇಕು. ಆ ತಾದಾತ್ಮ್ಯ ಬೆಳಿಬೇಕು ಅಲ್ವಾ? ಆಮೇಲೆ ಎಸ್ಪೆಷಲಿ ಆವಾಗ ಟಿ ವಿ ಸೀರಿಯಲ್ಸು ಅಂದರೆ ಮನೆಯಲ್ಲೇ ನಡೀತಾ ಇತ್ತಲ್ಲ, ಸೊ ಮನೆಯವರೇ ಅನ್ನೋ ಥರ ಫೀಲಿಂಗ್ ಇರ್ತಾ ಇತ್ತು. ಕಣ್ಣಲ್ಲಿ ನೀರು ಹಾಕೋರು ಪಾತ್ರಗಳ ಜೊತೆ ಬೆಳೆಸ್ಕೊಂಡು ಚೆನ್ನಾಗಿತ್ತು ಆ ಕಾಲ ಅಲ್ವಾ? ಖಂಡಿತ. ಬಟ್ ಒಬ್ಬ ನಟಿಯ ಜೊತೆ ನಿಮ್ಮ ಹೆಸರು ತಳ್ಕಾಕೊಂಡಿತ್ತು. ಒಬ್ಬ ನಟಿ ಅಂತಲ್ಲ ಸರ್, ತುಂಬ ಜನ ನಟಿಯರ ಜೊತೆ ತಳ್ಕಾಕೊಂಡಿತ್ತು. ಆವಾಗ ಅದನ್ನು ಜನ ಎಂಜಾಯ್ ಮಾಡೋರು. ಹೌದಾ, ಹಂಗಾದರೆ ಚೆನ್ನಾಗಿರುತ್ತೆ ಅಂತ. ಯೌವನದಲ್ಲಿ ಏನೇನೋ ನಡೆದೋಗುತ್ತಲ್ವ ಸರ್ ಅಲ್ವಾ? ಮಧುರವಾಗಿ. ಈಗ ಏನಾದರೂ ಹೇಳಿದರೆ ಹೆಂಡತಿ ಆ ಭಯ ಏನಿಲ್ಲ, ಈಗ ಅವ್ರಿಗೂ ಗೊತ್ತಿರುತ್ತೆ ಇನ್ನೇನಕ್ಕಾಗುತ್ತೆ ಇವನ ಕೈಯಲ್ಲಿ ಅಂತ. ಬಟ್ ಮಧುರ ನೆನಪು ಯಾವತ್ತಿದ್ರು ಮಧುರ ಅಲ್ಲ ಅಷ್ಟೇ ಅಲ್ವ ಸರ್? ಫ್ಲ್ಯಾಶ್ ಬ್ಯಾಕ್ ಹೋದಾಗ ಒಂದು ಕ್ಷಣ ಆ ಕಾಲ ಚೆನ್ನಾಗಿತ್ತು. ಗೋಲ್ಡನ್ ಡೇಸ್. ಹಾಗೆ ನೋಡಿ ಸರ್, ಆಗ ನಾವು ಎಲ್ಲರೂ ಸೇರಿ ಸಿನಿಮಾ ಮಾಡ್ತಿದ್ದೋ. ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕತೆ ಗೊತ್ತಿರೋದು. ಕತೆ ಮಾಡೋ ಹಂತದಿಂದಲೇ ನಾವು ಇನ್ವಾಲ್ವ್ ಆಗ್ತಾಯಿತ್ತು. ನನ್ನ ಸಿನಿಮಾ ಅಂತ ಈ ಪಾತ್ರಕ್ಕೆ ಅವ್ರನ್ನ ಹಾಕಣ್ವ, ಶ್ರೀನಾಥ, ಅಶೋಕ, ರಾಮಕೃಷ್ಣನ, ಜೈ ಜಗದೀಶ, ವಿಷ್ಣುನ ಅನ್ನೋ ಥರ ಬಂದಾಗ ಹಾಕ್ಕೊಂಡಾಗ ಕಾಂಟ್ಯಾಕ್ಟ್ ಮಾಡು, ನೋಡು ಇದ್ದಾರ ಫ್ರೀ ಆಗಿದ್ದಾರ, ಒಂದು ಕತೆ ಹೇಳೋಣ. ಆವಾಗಿಂದ ನಾವೇನು ಹೌದಾ ಇದೊಂದು ಕತೆ ನನಗೆ ಬರುತ್ತೆ, ಇದನ್ನು ಹೆಂಗೆ ಮಾಡ್ಬೋದಾಗುತ್ತೆ, ಹೆಂಗೆ ಮಾಡೋಕ್ಕೆ ನಾನು ಒಳ್ಳೆಯ ಪಾತ್ರ ಸಿಕ್ಕಿದೆ, ತುಂಬ ದಿನ ಆಗಿದೆ ಅನ್ನೋ ಥರ. ನನಗೆ ಈ ಗಣೇಶ ಮಹಿಮೆ ಮಾಡಿದ್ನಲ್ಲ, ಅದರಲ್ಲಿ ಮಣಿಮುರುಗನ್ ಬಂದು ಕತೆ ಹೇಳ್ದ. ಓಕೆ, ಈ ಥರ ಸರ್ ಹೀರೋಗೆ ಗಣೇಶನ ಕಂಡ್ರಾಗಲ್ಲ. ನಾನು ಕೇಳಿದೆ ನೆಕ್ಸ್ಟ್ ಪ್ರಶ್ನೆ, ಯಾಕಾಗಲ್ಲ ಹೇಳಿ. ಇಲ್ಲ ಆಗಲ್ಲ ಸರ್, ಇಲ್ಲ ಹಾಗಾಗಲ್ಲ ಸರ್, ಏನೋ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು ಅಂಥೇಳಿ. ಅವನ ಬಾಲ್ಯದಲ್ಲಿ ಬಡತನ, 1 ಎಕರೆ 2 ಎಕರೆ ಜಮೀನು ಇರುತ್ತೆ, ತಂದೆ ವ್ಯವಸಾಯ ಮಾಡ್ತಿರ್ತಾರೆ, ಎಲ್ಲರೂ ಊರಲ್ಲಿ ಹಬ್ಬ ಮಾಡ್ತಿರ್ತಾರೆ, ಇವನಿಗೆ ಹಬ್ಬ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಗಣೇಶನ ಕದ್ಕೊಂಡ್ಬಂದ್ಬಿಡ್ತಾನೆ, ಅಂಗಡಿಲಿ ಗಣೇಶನ ಕದ್ಕೊಂಡ್ಬಿಡ್ತಾನೆ, ಸಿಕ್ಕಾಕೊಂಡ್ಬಿಡ್ತಾನೆ, ಹೊಡೆದ್ಬಿಡ್ತಾರೆ ಅಂಗಡಿಯವರು, ಹೊಡೆದು ಗಣೇಶನ ಕಿತ್ಕೊಂಡು ಹೋಗ್ತಾರೆ. ಆ ಬಾಲಿಂದ ಅವನಿಗೆ ಗಣೇಶನ ಕಂಡ್ರ, ಗಣೇಶನಿಂದಾಗಿ ನನಗೆ ಒದೆ ಬಿತ್ತು ಅನ್ನೋ ಥರ. ಬಟ್ ಇವನಿಗೆ ಹೊಲ ಉಳುವಾಗ ತಂದೆಗೆ ಹೊಲದಲ್ಲಿ ಒಂದು ಗಣೇಶ ಸಿಕ್ಕಿ ಅದನ್ನು ತಗೊಂಬಂದು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇವನು ಶ್ರೀಮಂತ ಆಗ್ತಾನೆ ತಂದೆ. ಸೊ ಹಾಗಾಗಿ ಈಗ ಹೀರೋ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಬಟ್ ಈ ಹೇಟ್ಸ್ ಗಣೇಶ. ಹಾಗೆ ಕತೆ ಶುರು ಮಾಡಿದ್ದು. ಓಕೆ. ಸೊ ನನ್ನ ಸಲಹೆ ತಗೊಂಡ್ರು, ಯಾಕೆ ಆಗಲ್ಲ ಅನ್ನೋದಕ್ಕೆ ಈ ಥರ ಸೈಕಲಾಜಿಕಲ್ ಕಾರಣ ಇದ್ದಾಗ ಈ ಥರ ಆಗುತ್ತೆ. ಸೊ ಅದು ಆಮೇಲೆ ನನಗೆ ಏನೋ ಫಾಲ್ಸ್ ಕೇಸ್ ಹಾಕಿ, ಅದು ನಾವು ಜನಗಳನ್ನ ದೇವ್ರದಲ್ಲಿ ನಂಬಿಕೆ ಬರಬೇಕು ಅಂತ ಹೇಳವೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಅದು ಆಂಜನೇಯ ರೂಪದಲ್ಲಿ ಬರ್ತಾನೆ, ತುಳಿದ್ಬಿಡ್ತಾನೆ, ನನಗೆ ಸ್ಟ್ರೋಕ್ ಆಗುತ್ತೆ. ಸೊ ನನಗೆ ಅಲ್ಲಿ ಅಭಿನಯಕ್ಕೆ ಸ್ಕೋಪ್ ಸಿಕ್ತು. ಓಕೆ, ಅದೆಲ್ಲ ಮಾಡಬೇಕಾದ್ರೆ ಅಭಿನಯಕ್ಕೆ ಆ ಥರ ಒಂದು ಸಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಅಂದರೆ ನಾವು ಇನ್ವಾಲ್ವ್ ಆಗಿದ್ದಕ್ಕೆ ಅದು ಸಾಧ್ಯ ಆಗಿತ್ತು. BM ವೆಂಕಟೇಶ್ ಅದಕ್ಕೆ ಪ್ರೊಡ್ಯೂಸರು.
ಆತ ಪಾಪ ಆನೆಯನ್ನು ತರಿಸಿ ಆನೆ ಕಾಲೊಂದು ತರಿಸಿ ಅದನ್ನು ತುಳಿಬೇಕಾದ್ರೆ ಕ್ಲೋಸಪ್ಪಲ್ಲಿ ಆನೆ ಕಾಲು ಬೇಕು ಅಂತೇಳಿ ಆನೆ ಕಾಲೊಂದು ತರಿಸಿ ತುಂಬ ಇಂಟ್ರೆಸ್ಟಿಂಗ್ ಮಾಡಿದ್ರು. ಪಿಕ್ಚರ್ ಚೆನ್ನಾಗಿ ಹೋಯ್ತು. ಇದೆಲ್ಲ ಆಗೈತು, ಈಗಿಲ್ಲ. ಈಗ ನಾನು ಹೀರೋ ಅಲ್ವಲ್ಲ ಸರ್, ಸೊ ಹಾಗಾಗಿ ನನ್ನ ತನಕ ಅವೆಲ್ಲ ಅಷ್ಟೊಂದು ವಿವರವಾಗಿ ಯಾವುದೂ ಬರಲ್ಲ. ಬಟ್ ಆಗಿನ ಹೀರೋನಿಗೆ ಈಗಿನ ಹೀರೋಗೆ ವ್ಯತ್ಯಾಸ ಅಂತ ಹೀರೋಗಳ ನನಗೆ ಗೊತ್ತಿಲ್ಲ ಸರ್, ಯಾಕೆಂದರೆ ಈಗ ಸ್ಟಾರ್ಸ್ ಇದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ. ಈಗ 10 ಜನ ನೋಡಿತೀನ, 50 ಜನ ನೋಡಿತೀನ, 100 ಜನ ನೋಡಿತೀನ ಅನ್ನೋ ಥರ ಹೀರೋಯಿಸಮ್ ಲೆಕ್ಕ ಆಗ್ತದೆ. ಪರ್ಫಾರ್ಮೆನ್ಸು, ಒಂದು ಒಳ್ಳೆ ಕತೆ, ಇಲ್ಲ ಒಂದು ಕಸ್ತೂರಿ ನಿವಾಸ, ಒಂದು ಬಂಗಾರದ ಮನುಷ್ಯ, ಆ ಥರ ಕತೆ ಯಾರು ಯೋಚನೆ ಮಾಡ್ತಾ ಇಲ್ವಲ್ಲ. ಈಗ ನಾನು ಟೆಕ್ನಾಲಜಿ ನೋಡಬೇಕು ಅಂತಂದರೆ, ಅಡ್ವಾನ್ಸ್ಮೆಂಟ್ ನೋಡಬೇಕು ಅನ್ನೋಂಗಿದ್ರೆ, ಫೈಟಿಂಗ್ ನೋಡಬೇಕು ಅನ್ನೋಂಗಿದ್ರೆ ಹಾಲಿವುಡ್ ಸಿನಿಮಾನೇ ನೋಡ್ಬೋದು ಅದೇ ದುಡ್ಡಿಗೆ. ನಾನು ಕನ್ನಡ ಸಿನಿಮಾ ನೋಡಬೇಕು ಅಂತಂದ್ರೆ ನನಗೇನು, ನನ್ನ ಭಾಷೆ, ನನ್ನ ಸೆಂಟಿಮೆಂಟ್ಸು, ನನ್ನಮ್ಮ, ನನ್ನಪ್ಪ, ನನ್ನ ಮಗ, ನನ್ನಕ್ಕ, ನನ್ನ ತಂಗಿ ಅನ್ನೋದು ಇರಬೇಕು, ಆ ಭಾವನೆ ಇರಬೇಕು. ಸೊ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಏನಂದರೆ ಇಲ್ಲಿ ಸೆಂಟಿಮೆಂಟ್ ಇದೆ. ಮನುಷ್ಯನಿಗೆ ಸೆಂಟಿಮೆಂಟ್ ಅನ್ನೋದಿರುತ್ತೆ, ಅಲ್ಲಿ ಬಿಗಿನಿಂಗ್ ಸೆಂಟಿಮೆಂಟ್ ಇರುತ್ತೆ, ಆಮೇಲೆ ಇರಲ್ಲ. ತನ್ನ ಮಗುನ ಕಾಪಾಡೋಕ್ಕೆ ಎಂಥ ಪ್ರಾಣಿನಾದರೂ ಎಂಥ ಪಕ್ಷಿನಾದರೂ ಹೋರಾಟ ಮಾಡುತ್ತೆ. ಒಂದು ವಯಸ್ಸಿಗೆ ಬಂದಮೇಲೆ ಆಮೇಲೆ ಆ ಸೆಂಟಿಮೆಂಟ್ ಇರಲ್ಲ ಅವಕ್ಕೆ. ಬಟ್ ಮನುಷ್ಯನಿಗೆ ಹಾಗಲ್ಲ, ಸೆಂಟಿಮೆಂಟ್ ಭಾಳ ಮುಖ್ಯ. ಎಸ್ ನೋಡಿ, ಈಗ ಮಲಯಾಳಂ ಸಿನಿಮಾಗಳು ಎಂತೆಂಥ ಕಥೆಗಳು ಮಾಡ್ತಾರೆ. ಸಿಂಪಲ್ ಕಥೆಗಳು ತಗೊಂಡು 1-2 ಗಂಟೆ ಕೂತ್ಕೊಂಡು ಸಿನಿಮಾ ನೋಡುವಂಥ ಸಿನಿಮಾ ಮಾಡ್ತಾರೆ. ಅಲ್ಲಿ ಸ್ಟಾರ್ಡಮ್ ಇದ್ದರೂ ಸ್ಟಾರ್ಗಳು ಪಾತ್ರಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಕಥೆಗೆ ಪ್ರಾಮುಖ್ಯತೆ ಕೊಡ್ತಾರೆ. ಕಂಟೆಂಟ್ ನಮ್ಮಲ್ಲೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, ಯಾಕಂತ ಸಿನಿಮಾಗಳು ಬರ್ತಾ ಇಲ್ಲ? ಪ್ರೇಕ್ಷಕರನ್ನ ಬೈಯೋಕ್ಕೆ ನಮಗೇನು ಹಕ್ಕಿದೆ? ಹೌದು ಹೌದು, ನೀವು ಕೊಟ್ಟರೆ ತಾನೆ. 100 ರೂಪಾಯಿ ಕೊಟ್ಟು ಸಿನಿಮಾಗೆ ಬರಬೇಕಾದ್ರೆ, ಆ 100 ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ ಏನು ಶ್ರಮ ಪಟ್ಟಿದ್ದ ಅಂತ ಅವನಿಗೆ ಗೊತ್ತು. ನಾವು ಅಂದ್ಬಿಡ್ತೀವಿ 100 ರೂಪಾಯಿ ಕೊಡೋಕ್ಕಾಗಲ್ವೇನ್ರಿ ಅಂತ. ಆದರೆ ಆ 100 ರೂಪಾಯಿನ ಬೆಲೆ ಅವನಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಹೌದು. ಸೊ ಹಿ ಹ್ಯಾಸ್ ಟು ಬೈ ಇಟ್. ಮನೋರಂಜನೆಯನ್ನು ಕೊಂಡ್ಕೋತಾ ಇದ್ದಾನೆ ದುಡ್ಡು ಕೊಟ್ಟು. ಸೊ ನಮ್ಮ ಕೆಲಸ ನಾವು ನಿಯತ್ತಾಗಿ ಮಾಡಬೇಕು. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರಲ್ಲ ಸರ್? ನಮ್ಮೂರು ಹುಡುಗ ಶಿವಣ್ಣ. ನನಗೆ ಏನಾಗೋಯ್ತು, ಈ ಕಾರ್ಮಿಕರ ಒಕ್ಕೂಟ ಮಾಡಿ ನಾನು ಹಕ್ಕುಗಳನ್ನ ಕೇಳ್ತಾ ಇದ್ನಲ್ಲ, ಅದೇ ಅವನೊಂದು ಸಿನಿಮಾ ಮಾಡಲಿ ಗೊತ್ತಾಗುತ್ತೆ ಅನ್ನೋರು ಸವಾಲು. ಸವಾಲು. ನಾಳೆ ಆಯ್ತಪ್ಪ, ನಾನು ಮಾಡ್ತೀನಿ ಅಂತೇಳಿ ಮಾಡಿದೆ. ಇಷ್ಟೊಂದು ಬಡತನ ಎಲ್ಲ ಕಡೆ ಇರುವಾಗ ಈ ಯುದ್ಧಗಳು ಬೇಕಾ? ಒಂದು ವಾರ್ ಪ್ಲೇನ್ಗೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾ? ಸೊ ಇವತ್ತಿಗೂ ಆಧ್ಯಾತ್ಮದ ಬಗ್ಗೆ ಅವನಿಗೆ ತುಂಬ ಆಸಕ್ತಿ ಇದೆ. ದರ್ಶನ್ ಮಾಡಿದ್ರ ಸರ್? ಯಾಕೆ ದರ್ಶನ್ ತುಂಬ ಮಾಡಿದ್ದೀವಲ್ಲ. ಹೆಂಗಿರ್ಬೋದಾಗಿತ್ತು, ರಾಜ್ಕುಮಾರ ಇದ್ದಂಗೆ ಇರ್ಬೋದಾಗಿತ್ತು, ಮಹಾರಾಜ ಇದ್ದಂಗೆ ಇರ್ಬೋದಾಗಿತ್ತು. ಕಳ್ಕೊಂಬಿಟ್ಟ ಲೈಫ್. ಬೇರೆ ಬೇಡ, ನಾನು ಅನ್ನೋದು ಬರೋದು ಬೇಡ. ರಾಜ್ಕುಮಾರ್ ಅವ್ರಿಗೆ ನಾನು ಬರಲೇ ಇಲ್ವಲ್ಲ. ನಾನೇ ಅಂತ ಮೆರಿಬೇಡ್ರಪ್ಪ, ಬಿದ್ದೋರ್ನ ನೋಡಿ ನಗಬೇಡ್ರಪ್ಪ.